ನಮ್ಮ ರಾಜ್ಯದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ನಮ್ಮ ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆ, 237 ತಾಲೂಕು, 747 ಹೋಬಳಿಯನ್ನು ಒಳಗೊಂಡಿದ್ದು ಹಾಗೂ 48,000 ಸರ್ಕಾರಿ ಶಾಲೆ, 3,000 ಸರ್ಕಾರಿ ಆಸ್ಪತ್ರೆಯನ್ನು ಒಳಗೊಂಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂತಹ ಬೈಕ್ ಬಂದು ಹೋಂಡಾ CB125 ಹಾರ್ನೆಟ್. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಗಾಡಿ 2025 ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗಿರುವಂಥದ್ದು. ಈ ಗಾಡಿಯಲ್ಲಿ ನಮಗೆ ಒಂದೇ ವೇರಿಯಂಟ್ ಬರುವಂಥದ್ದು, ಮಲ್ಟಿಪಲ್ ವೇರಿಯಂಟ್ಸ್ ಇಲ್ಲ, ಬಟ್ 4 ಕಲರ್ ಆಪ್ಷನ್ಸ್ ಇರುವಂಥದ್ದು. ಮತ್ತು ಈ ಒಂದು ಗಾಡಿ ನೋಡ್ತಿರ್ಬೋದು ನೀವು, ಸ್ಪೋರ್ಟಿ ಲುಕ್ಕಲ್ಲಿ ಬಂದಿರುವಂಥದ್ದು. ಸೊ 125cc ಒಂದು ಒಳ್ಳೆ ಸ್ಪೋರ್ಟಿ ಲುಕ್ ಇರುವಂತಹ ಗಾಡಿ ಅಂತಲೇ ಹೇಳ್ಬೋದು. ಸೊ ಕಲರ್ಫುಲ್ಲಾಗಿ ಸ್ಪೋರ್ಟಿ ಲುಕ್ಕಲ್ಲಿ, ನೇಕೆಡ್ ಲುಕ್ಕಲ್ಲಿ ಇರುವಂತಹ ಈ ಒಂದು ಬೈಕ್ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸ್ಪೋರ್ಟಿ ಲುಕ್ಕಲ್ಲಿ ಯಾವುದೇ ಕಾಸ್ಟ್ಲಿ ಅಥವಾ ಪ್ರೀಮಿಯಂ ಗಾಡಿಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬೈಕ್ನ ಫುಲ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಕಲರ್ ಆಪ್ಷನ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ಪರ್ಲ್ ಸೈರನ್ ಬ್ಲೂ ವಿತ್ ಲೆಮನ್ ಐಸ್ ಎಲ್ಲೋ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಅದೇ ಆ ವೇರಿಯಂಟು. ಸೊ ನೆಕ್ಸ್ಟ್ ವೇರಿಯಂಟು ಪರ್ಲ್ ಸೈರನ್ ಬ್ಲೂ ವಿತ್ ಅಥ್ಲೆಟಿಕ್ ಬ್ಲೂ ಮೆಟಾಲಿಕ್, ಪರ್ಲ್ ಸೈರನ್ ಬ್ಲೂ ವಿತ್ ಸ್ಪೋರ್ಟ್ಸ್ ರೆಡ್, ಮತ್ತು ಲಾಸ್ಟ್ ಕಲರು ಪರ್ಲ್ ಇಗ್ನಿಯಸ್ ಬ್ಲ್ಯಾಕ್. ಸೊ ಇದಿಷ್ಟು ಈ ಒಂದು ಬೈಕ್ನ ಕಲರ್ ಆಪ್ಷನ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಕಲರೇ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಒಳ್ಳೆ ಸ್ಪೋರ್ಟಿ ಲುಕ್ಕಿಂದ ಕಾಣಿಸ್ತಿರುವಂಥದ್ದು. ಈ ಬೈಕ್ದು ಫ್ರಂಟ್ ಲುಕ್ನ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಮಿರರ್ಸ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನಿಮಗೆ ಹೋಂಡಾ ಬ್ಯಾಡ್ಜಿಂಗ್ ಆಗಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು, ಮ್ಯಾಟ್ ಫಿನಿಶ್ ಮೇಲೆ. ನೆಕ್ಸ್ಟ್ LED ಇಂಡಿಕೇಟರ್ಸು, ಮತ್ತು ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಬರುವಂಥದ್ದು. ನೆಕ್ಸ್ಟ್ DRLಸ್ನ ನೋಡ್ತಿರ್ಬೋದು, ನಿಮಗೆ 2 ಸೆಟ್ ಕೊಟ್ಟಿರುವಂಥದ್ದು LEDನಲ್ಲಿ, ಮತ್ತು ಹೆಡ್ಲೈಟ್ ಕೂಡ ನಿಮಗೆ LEDದಲ್ಲೇ ಬರುವಂಥದ್ದು. ಸೊ ಕೆಳಗಡೆ ನಿಮಗೆ ಇನ್ನೂ ಒಂದು ಹೆಡ್ಲೈಟ್ ಬಂದಿರುವಂಥದ್ದು, ಅಂದರೆ ಡ್ಯುಯಲ್ ಹೆಡ್ಲೈಟ್ ಥರ ಬಂದಿರುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನಿಮಗೆ ಹೆಡ್ಲೈಟ್ ಡಿಸೈನ್ ನೋಡ್ತಿರ್ಬೋದು, ನಿಮಗೆ ಅಗ್ರೆಸಿವ್ ಆಗಿ ಸ್ಪೋರ್ಟಿ ಲುಕ್ಕಲ್ಲಿ ಕೊಟ್ಟಿರುವಂಥದ್ದು 2 ಕಲರ್ ಕಾಂಬಿನೇಷನಿಂದ. ಈ ಬೈಕಲ್ಲಿ ನಿಮಗೆ ಅಪ್ಸೈಡ್ ಡೌನ್ ಗೋಲ್ಡನ್ ಫೋರ್ಕ್ಸ್ನ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಬೈಕಲ್ಲಿ ನಮಗೆ ಫ್ರಂಟಲ್ಲಿ ABS ಬರುವಂಥದ್ದು ಸಿಂಗಲ್ ಚಾನಲ್ ABS ಆಗಿರುತ್ತೆ, ಮತ್ತು ಈ ಒಂದು ಡಿಸ್ಕ್ ಸೈಜು 240 mm ಆಗಿರುತ್ತೆ. ನಮಗೆ ಈ ಒಂದು ಟೈರ್ನ ಸೈಜ್ ಬಂದು 80/100 17 ಇಂಚಸ್ಸಿಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸಿಂದ ಬಂದಿರುತ್ತೆ ಇಲ್ಲಿ ನೋಡ್ತಿರ್ಬೋದು. ಮತ್ತು ನಿಮಗೆ ಟೈರ್ಸು MRF ಇಂದ ಬಂದಿರುತ್ತೆ, ನೋಡ್ತಿದ್ದೀರಲ್ಲ, MRF ಇಂದ ಬಂದಿರೋಂಥದ್ದು ಈ ಟೈರು. ನಿಮಗೆ ಒಳ್ಳೆ ಸ್ಪೋರ್ಟಿ ಲುಕ್ಕಿಂದ ಬಂದಿದೆ ಅಂತಲೇ ಹೇಳ್ಬೋದು. ಈ ಬೈಕ್ನ ರಿಯರ್ ಸಸ್ಪೆನ್ಷನ್ನ ನೋಡೋದಾದರೆ ಮೋನೋಶಾಕ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ರೆಡ್ ಕಲರ್ ಕೊಟ್ಟಿರೋದ್ರಿಂದ ಅದು ಕೂಡ ನಿಮಗೆ ಒಳ್ಳೆ ಸ್ಪೋರ್ಟಿ ಲುಕ್ಕಿಂದನೇ ಬಂದಿರುವಂಥದ್ದು. ಸೊ ನೆಕ್ಸ್ಟ್ ಈ ಒಂದು ಟೈರ್ ಸೈಜ್ನ ನೋಡೋದಾದರೆ ನಾವು 110/80 17 ಇಂಚಸ್ಸಿಂದ ಬಂದಿರುತ್ತೆ. ಡ್ರಮ್ ಬ್ರೇಕ್ದು ಸೈಜ್ನ ನೋಡೋದಾದರೆ 130 mm ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ MRF ಟೈರ್ಸಿಂದ ಬಂದಿರುವಂಥದ್ದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಬಂದಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಟ್ಯಾಂಕ್ ಡಿಸೈನ್ನ ನೋಡೋದಾದರೆ ತುಂಬಾ ಸ್ಪೋರ್ಟಿ ಲುಕ್ಕಿಂದ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಹೋಂಡಾ ಬ್ಯಾಡ್ಜಿಂಗ್ ಆಗಿರುವಂಥದ್ದು. ಸೊ ನೋಡಿ, ಬ್ಲ್ಯಾಕ್ ಕಲರ್ಗೂ ಯೆಲ್ಲೋ ಕಲರ್ಗೂ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿರುವಂಥದ್ದು. ನೆಕ್ಸ್ಟ್ ನಿಮಗೆ ಫ್ಯೂಯಲ್ದು ರಿಫ್ಯೂಯಲ್ ಬಂದು ಇಲ್ಲಿರುತ್ತೆ. ಸೊ ಈ ಥರ ಬಂದಿರುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಇದು ಸ್ಪ್ಲಿಟೆಡ್ ಸೀಟ್ಸ್ ಬರುವಂಥದ್ದು, ಎಲ್ಲ ಕಲರ್ಸಲ್ಲೂ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ನಿಮಗೆ ಸೀಟ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಸಾಫ್ಟ್ ಆಗಿದೆ. ಸೊ ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಗ್ರ್ಯಾಬ್ ರೈಲ್ಸ್ ಕೊಟ್ಟಿರುವಂಥದ್ದು. ಸೊ ನಿಮಗೆ ಹೋಲ್ಡಿಂಗು ಕೂಡ ತುಂಬಾ ಈಸಿ ಆಗುವಂಥದ್ದು. ನಿಮಗೆ ಹಿಂದೆಗಡೆ ಕೂಡ ಈ ಒಂದು ಬೈಕಲ್ಲಿ ಟೈಲ್ ಲ್ಯಾಂಪು LED ಬಂದಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು, ಮತ್ತು ಇಂಡಿಕೇಟರ್ಸ್ ಪ್ಲೇಸ್ಮೆಂಟ್ ಇಲ್ಲಾಗಿರುತ್ತೆ, ಅದು ಕೂಡ ನಿಮಗೆ LED ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂಥದ್ದು, ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು ಇಲ್ಲಾಗಿರುತ್ತೆ. ಸೊ ಇಲ್ಲೊಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ಈ ಕಡೆ ನೋಡ್ತಿರ್ಬೋದು ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ, ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಬೈಕಲ್ಲಿ ಏನು ಎರ್ಗೋನಮಿಕ್ಸ್ ಕೊಟ್ಟಿದ್ದಾರಲ್ಲ, ತುಂಬಾ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಪ್ರೊಟೆಕ್ಟರ್ ಕೂಡ ಇದೆ, ಎರ್ಗೋನಮಿಕ್ಸ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಫುಟ್ರೆಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ತುಂಬಾ ಪ್ರೀಮಿಯಮ್ ಕೂಡ ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಗೇರ್ ಲಿವರ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ CB125 ಅನ್ನೋ ಬ್ಯಾಡ್ಜಿಂಗ್ ಕೂಡ ಸ್ಪೋರ್ಟಿ ಲುಕ್ಕಿಂದ ಬಂದಿರುವಂಥದ್ದು. ಸೊ ಆಗಲೇ ಹೇಳಿದಾಗೆ ಮಲ್ಟಿಪಲ್ ಕಲರ್ಸ್ನ ಯೂಸ್ ಮಾಡಿ ಈ ಒಂದು ಬೈಕ್ನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬೈಕಲ್ಲಿ ನಿಮಗೆ ಮಲ್ಟಿಪಲ್ ಕಲರ್ಸ್ನ ನಾವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ನ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಈ ಬೈಕ್ನ ಇಂಜಿನ್ CC ಬಂದು 123.94 CC ಆಗಿರುತ್ತೆ. ಸೊ ಅದಕ್ಕೆ ಇದನ್ನು 125 CC ಕ್ಯಾಟಗರಿಗೆ ಸೇರಿಸುವಂಥದ್ದು. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಮಗೆ ಒಟ್ಟು ಟಾರ್ಕ್ ಬಂದು 11.2 Nm ಅಟ್ 6000 RPM ಇಂದ ಜನ್ರೇಟ್ ಆಗುವಂಥದ್ದು.
ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಆಗಿರುತ್ತೆ. ತುಂಬಾ ಸಫಿಷಿಯೆಂಟ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಲಾಂಗ್ ರೈಡ್ನ ಪ್ಲ್ಯಾನ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಬೈಕ್ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸಿಂದ ಬಂದಿರುತ್ತೆ. ಒಂದು ಡೌನು, ಮಿಕ್ಕಿದ 4 ಕೂಡ ಅಪ್ವರ್ಡ್ಸ್ ಆಗಿರುತ್ತೆ. ಬೈಕ್ನ BHPನ ನೋಡೋದಾದರೆ 11.14 PS ಆಟ್ 7500 RPM ಇಂದ ಜನರೇಟ್ ಆಗುವಂಥದ್ದು. ಈ ಇಂಜಿನ್ ನಮಗೆ 4 ಸ್ಟ್ರೋಕ್ SI ಇಂಜಿನಿಂದ ಬರುವಂಥದ್ದು ಮತ್ತು ಸಿಂಗಲ್ ಸಿಲಿಂಡರ್ ಆಗಿರುತ್ತೆ. 2 ವಾಲ್ವ್ಸ್ ಪರ್ ಸಿಲಿಂಡ್ರಿಂದ ಇರುತ್ತೆ. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಮಗೆ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಕಿಕ್ಕರ್ನ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಈ ಒಂದು ಬೈಕ್ನ ಫ್ಯೂಯಲ್ ಟ್ಯಾಂಕ್ ಟೈಪ್ ಬಂದು ಫ್ಯೂಯಲ್ ಇಂಜೆಕ್ಷನಿಂದ ಬಂದಿರುತ್ತೆ. ಈ ಬೈಕ್ನ ಕ್ಲಚ್ ಟೈಪ್ ನೋಡೋದಾದರೆ ಮಲ್ಟಿಪ್ಲೇಟ್ ವೆಟ್ ಕ್ಲಚ್ಚಿಂದ ಬಂದಿರುತ್ತೆ. ಈ ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ 160 mm ಅಂತಲೇ ಹೇಳ್ಬೋದು. ಸೊ ತುಂಬಾ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸಿಟಿ ಕಮ್ಯೂಟಿಂಗಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ನೆಕ್ಸ್ಟ್ ಈ ಒಂದು ಬೈಕ್ನ ಓವರಾಲ್ ವೆಯ್ಟ್ನ ನೋಡೋದಾದರೆ 124 kg ಆಗಿರುತ್ತೆ. ಸೊ ಲೈಟ್ ವೆಯ್ಟ್ ಕೂಡ ಇರೋದ್ರಿಂದ ನಮಗೆ ಡೈಲಿ ಕಮ್ಯೂಟಿಂಗಿಗೆ ಅಥವಾ ಟ್ರಾಫಿಕ್ನಲ್ಲಿ ಓಡಿಸೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ನ ಸೀಟ್ ಹೈಟ್ನ ನೋಡೋದಾದರೆ 796 mm ಇಂದ ಬಂದಿರುವಂಥದ್ದು. ಸೊ ಯಾವುದೇ ಹೈಟಿನ ವ್ಯಕ್ತಿ ಆದರೆ ಈ ಒಂದು ಬೈಕ್ನ ಓಡಿಸೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ನ ಓವರಾಲ್ ಮೈಲೇಜ್ನ ನೋಡೋದಾದರೆ 50ರಿಂದ 60 km/ಲೀಟರ್ ಅಂತಲೇ ಹೇಳ್ಬೋದು. ಹೋಂಡಾ CB 125 ಟಾಪ್ ಸ್ಪೀಡ್ನ ನೋಡೋದಾದರೆ 116 km/h ಅಂತಲೇ ಹೇಳ್ಬೋದು. ಸೊ ತುಂಬಾ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು 125cc ನಾವು ಅಷ್ಟು ಕಿಲೋಮೀಟರ್ ಸ್ಪೀಡ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ, ಬಟ್ ಆದರೂ ನಮಗೆ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಬೈಕಲ್ಲಿ ನಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುತ್ತೆ. ಸೊ ನೋಡಿ, ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಹೋಂಡಾ ಅನ್ನೋ ಬ್ಯಾಜಿಂಗ್ ನಮಗೆ ಇಲ್ಲಿ ಬಂದಿರುವಂಥದ್ದು. ಸೊ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೆ ಸ್ವಿಚಸ್ನ ಕೊಟ್ಟಿರುವಂಥದ್ದು, ಇನ್ಸ್ಟ್ರುಮೆಂಟಲ್ ಕನ್ಸೋಲ್ನ ಹ್ಯಾಂಡಲ್ ಮಾಡೋದಕ್ಕೆ ಈ 4 ಬಟನ್ಸು, ಮತ್ತು ನಮಗೆ ಇಂಡಿಕೇಟರ್ ಸ್ವಿಚ್ ಇಲ್ಲಿ ಬಂದಿರುವಂಥದ್ದು, ಮತ್ತು ಹಾರ್ನ್ದು ಪ್ಲೇಸ್ಮೆಂಟ್ ಇಲ್ಲಿರುವಂಥದ್ದು. ನೆಕ್ಸ್ಟು ಹೈ ಬೀಮು, ಲೋ ಬೀಮು, ಪಾಸಿಂಗ್ ಲೈಟ್ ಇಲ್ಲಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಂಜಿನ್ ಇಗ್ನಿಷನ್ ಸ್ವಿಚ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಬೈಕ್ದು ಕೀ ನೋಡ್ಬೋದು, ಹೀಗಿರುತ್ತೆ. 2 ಸಿಂಪಲ್ ಕೀಸ್ನ ಕೊಟ್ಟಿರುವಂಥದ್ದು, ಅದ್ರ ಮೇಲೆ ನಿಮಗೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂಥದ್ದು. ಸೊ ತುಂಬಾ ಸಿಂಪಲ್ ಆಗಿ 2 ಕೀ ಒಳ್ಳೆ ಸ್ಟ್ರಾಂಗ್ ಇರೋದು. ಒಂದ್ರ ಮೇಲೆ ನಿಮಗೆ ಕಲರ್ ಹೋಂಡಾ ಅನ್ನೋದಿದೆ, ಒಂದು ಪ್ಲೈನ್ ಇರುವಂಥದ್ದು. ಬೈಕ್ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ನ ನೋಡ್ತಾ ಹೋಗೋಣ, ಏನೇನು ಇನ್ಫಾರ್ಮೇಷನ್ಸ್ ಇದೆ ಅಂತ. ಸೊ ಕೀನ ಇಲ್ಲಿ ಆನ್ ಮಾಡಿದ್ರೆ ನಿಮಗೆ ವಿಂಡೋ ಹೀಗೆ ಓಪನ್ ಆಗುವಂಥದ್ದು ಹೋಂಡಾ ಅನ್ನೋ ಬ್ಯಾಡ್ಜಿಂಗಿಂದ. ಸೊ ಈ ಒಂದು ಬೈಕಲ್ಲಿ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೂಡ ನಮಗೆ ಡಿಜಿಟಲಲ್ಲಿ ಬರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಫ್ಯೂಲ್ ಇಂಡಿಕೇಷನ್ನು, ಮತ್ತು ಗೇರ್ ಇಂಡಿಕೇಷನ್ನು, ಸ್ಪೀಡೋಮೀಟ್ರು, ಓಡೋಮೀಟ್ರು, ಮತ್ತು ಫೋನ್ ಕನೆಕ್ಟಿವಿಟಿ, ಮತ್ತು ನಿಮಗೆ SMS ಅಲರ್ಟು, ಕಾಲ್ ಅಲರ್ಟು, ಮತ್ತು ಕ್ಲಾಕು, ಸರ್ವಿಸ್ ಡ್ಯೂ ಇಂಡಿಕೇಟ್ರು, ಮತ್ತು MT2 ಫ್ಯೂಯಲ್ ಇಂಡಿಕೇಟ್ರು, ಸೊ ಸರ್ವಿಸ್ ಡ್ಯೂ ಇಂಡಿಕೇಟ್ರು, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೂಡ ನಿಮಗೆ TFT ಡಿಸ್ಪ್ಲೇಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ABS ಸಿಂಬಲ್ ಕೂಡ ಬಂದಿರುವಂಥದ್ದು. ಇದು ಸಿಂಗಲ್ ಚಾನಲ್ ABS ಆಗಿರೋದ್ರಿಂದ ನಿಮಗೆ ABS ಅನ್ನೋ ಬ್ಯಾಡ್ಜಿಂಗ್ ಕೂಡ, ಲೈಟ್ ಕೂಡ ಬಂದಿರುವಂಥದ್ದು. ಮತ್ತು ಇಂಡಿಕೇಟರ್ಸ್ದು ನಿಮಗೆ ನೋಡಿ ಇಲ್ಲಿ ಇರುವಂಥದ್ದು. ಸೊ ಇಂಡಿಕೇಟರ್ಸು ಕೂಡ ಬರುವಂಥದ್ದು. ಸೊ ಇದಿಷ್ಟು TFT ಡಿಸ್ಪ್ಲೇಲಿ ಇರುವಂಥದ್ದು ನಿಮಗೆ. ಸೊ TFT ಡಿಸ್ಪ್ಲೇ ನಿಮಗೆ 125cc ತುಂಬಾ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇದನ್ನು ನೀವು ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೊಬೋದು ಬ್ಲೂಟೂತ್ ಕನೆಕ್ಟಿವಿಟಿಯಿಂದ. ಈ ಬೈಕಲ್ಲಿ ನಿಮಗೆ USB ಪೋರ್ಟ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ನಿಮಗೆ USB ಕನೆಕ್ಷನ್ ಹಾಕೊಳ್ಳೋಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಡೈಲಿ ಕಮ್ಯೂಟಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಈ ಬೈಕ್ನ ಡಿಸೈನ್ನ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿ ರೆಡಿ ಮಾಡಿರುವಂತಹ ಬೈಕ್ ಅಂತಲೇ ಹೇಳ್ಬೋದು. ಸೊ ಹಿಂದೆಗಡೆ ಕೂಡ ನಿಮಗೆ ಅಗ್ರೆಸಿವ್ ಲುಕ್ಕಿಂದಾನೇ ಬಂದಿರುವಂಥದ್ದು. ಗ್ರಾಬ್ ರೈಲ್ಸ್ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ CB 125 ಅನ್ನೋ ಬ್ಯಾಡ್ಜಿಂಗ್, ನಿಮಗೆ ಕಲರ್ ಕಾಂಬಿನೇಷನ್ಸು, ಸೊ ಹಾರ್ನೆಟ್ ಅಂತ ಇರೋದಾಗಲಿ, ಮತ್ತು ಗೋಲ್ಡನ್ ಕಲರ್ನ ಯೂಸ್ ಮಾಡಿರೋದಾಗಲಿ ಫೋರ್ಕ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಚೈನ್ಗೆ ನಿಮಗೆ ಕವರ್ ಕೂಡ ಬಂದಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು. ಚೈನ್ ನಿಮಗೆ ಫುಲ್ ಕವರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುತ್ತೆ. ಸೈಲೆನ್ಸರ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರೋ ಹಾಗೆ. ಒಂದು ಬೈಕಲ್ಲಿ ನಮಗೆ ಡಬಲ್ ಸ್ಟ್ಯಾಂಡು, ಸೈಡ್ ಸ್ಟ್ಯಾಂಡ್ ಎರಡೂ ಕೂಡ ಬರುವಂಥದ್ದು, ಆದರೆ ಕಿಕ್ಕರ್ ಒಂದು ಇರೋದಿಲ್ಲ ಈ ಒಂದು ಬೈಕಲ್ಲಿ ಇಲ್ಲಿ ನೋಡ್ತಿರೋ ಹಾಗೆ. ಸೊ ನೋಡ್ತಿರ್ಬೋದು ಇಂಜಿನ್ ಮೇಲೆ ನಿಮಗೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂಥದ್ದು. ಮತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಸಂಪ್ ಕಾರ್ಡ್ ಕೂಡ ಕೊಟ್ಟಿರುವಂಥದ್ದು. ನಿಮಗೆ ಇದು ಫುಲ್ಲಿ ಫೈಬರಿಂದ ಬಂದಿದೆ, ಯಾವುದೇ ರೀತಿ ಮೆಟಲಿಂದ ಬಂದಿರೋದಿಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ಭಯ ಇರೋದಿಲ್ಲ ನಿಮಗೆ. ಈ ಬೈಕ್ನ ಎಕ್ಸಾಸ್ಟ್ ನೋಟ್ನ ನೋಡೋಣ ಹೇಗಿದೆ ಅಂತ. ಸೊ ಇಗ್ನಿಷನ್ ಸ್ವಿಚ್ ಆನ್ ಮಾಡೋಣ.
ಈ ಒಂದು ಬೈಕ್ನ ಇಂಜಿನ್ ವಾರಂಟಿನ ನೋಡೋದಾದ್ರೆ 3 ವರ್ಷ ಅಥವಾ 42,000 ಕಿಲೋಮೀಟರ್ ಯಾವ್ದು ಫಸ್ಟ್ ಬರುತ್ತೆ ಅದು ಅದ್ರ ಪ್ರಕಾರ ಇಂಜಿನ್ ವಾರಂಟಿ ಕ್ಲೈಮ್ ಆಗುತ್ತೆ ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಸರ್ವಿಸ್ ಶೆಡ್ಯೂಲು ಮತ್ತು ಆನ್ ರೋಡ್ ಪ್ರೈಸ್ ಏನಿದೆ ಬ್ಯಾಂಗ್ಳೂರಲ್ಲಿ ಅಂತ ನೋಡ್ತಾ ಹೋಗೋಣ. ಈ ಬೈಕಲ್ಲಿ ನಿಮಗೆ ಒಟ್ಟು 3 ಫ್ರೀ ಸರ್ವಿಸ್ ಇರುತ್ತೆ. 750 ಕಿಲೋಮೀಟರಿಂದ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಮೊದಲನೇ ಸರ್ವಿಸ್ ಆಗಿರುತ್ತೆ. ಸೆಕೆಂಡ್ ಸರ್ವಿಸ್ ಬಂದು 5,500 ಕಿಲೋಮೀಟರಿಂದ 6,000 ಕಿಲೋಮೀಟರ್ ಅಥವಾ 165 ದಿವಸದಿಂದ 180 ದಿವಸದೊಳಗಡೆ. ಮತ್ತು ಮೂರನೇ ಸರ್ವಿಸ್ ಬಂದು 11,500 ಕಿಲೋಮೀಟರಿಂದ 12,000 ಕಿಲೋಮೀಟರ್ ಅಥವಾ 350 ದಿವಸದಿಂದ 365 ದಿವಸದೊಳಗಡೆ. ಹಾರ್ನೆಟ್ 125 ಪ್ರೈಸ್ ಡೀಟೇಲ್ಸ್ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸೊ CB ಹಾರ್ನೆಟ್ 125 2B ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,14,582 ರೂಪಾಯಿ ಆಗಿರುತ್ತೆ. ರೋಡ್ ಟ್ಯಾಕ್ಸ್ ಬಂದು 24,458 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸ್ ಬಂದು 7,103 ರೂಪಾಯಿ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ ಬಂದು 1,46,143 ರೂಪಾಯಿ ಆಗಿರುತ್ತೆ. ಅಂದರೆ 1,46,000 ಅಂತ ಇಟ್ಕೊಬೋದು ರೌಂಡ್ ಆಫ್. ಸೊ ಇದಿಷ್ಟು ಇವತ್ತಿನ ರೇಟ್ ಪ್ರಕಾರ ಬೆಂಗಳೂರಿನಲ್ಲಿ ಇರುವಂಥದ್ದು ಆನ್ ರೋಡ್ ಪ್ರೈಸು. ಈ ಬೈಕಲ್ಲಿ ಇರುವಂತಹ 4 ಕಲರ್ ಆಪ್ಷನ್ಸ್ಗೂ ಕೂಡ ಸೇಮ್ ಪ್ರೈಸ್ ಇರುತ್ತೆ, ಅಂದರೆ 1,46,000 ರೂಪಾಯಿ. ಸೊ ನೀವು ಯಾವುದೇ ಹತ್ತಿರದಲ್ಲಿರೋ ಶೋರೂಮ್ಗೆ ವಿಸಿಟ್ ಮಾಡಿ ಟೆಸ್ಟ್ ರೈಡ್ನ ಮಾಡಿ ನೆಕ್ಸ್ಟ್ ಯಾವುದೇ ನಿಮಗೆ ಡಿಸ್ಕೌಂಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ಟಾಫ್ನ ಒಮ್ಮೆ ಕೇಳಿ ಅವರು ತಿಳಿಸ್ಕೊಡ್ತಾರೆ. ಇದಿಷ್ಟು ಈ ಒಂದು ಬೈಕ್ನ ಇನ್ಫಾರ್ಮೇಷನ್ಸ್ ಆಗಿತ್ತು. ಮತ್ತು ಇನ್ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಿದ್ರು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.